ಗೋಪಾಲಯ್ಯನವರಿಗೆ ಕೊಲೆ ಬೆದರಿಕೆಯನ್ನು ಒಡ್ಡಲಾಗಿದೆಯಂತೆ. ಯಾರು ಕೊಲೆ ಬೆದರಿಕೆ ಒಡ್ಡಿರೋರು ಗೋಪಾಲಯ್ಯನವರಿಗೆ? ರಾತ್ರಿ ಕರೆ ಮಾಡಿ ಬಾಯಿಗೆ ಬಂದಂಗೆ ಬೈದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಕೊಲೆ ಬೆದರಿಕೆ ಒಡ್ಡಿದ್ರು ಪದ್ಮನಾಭ, ಮಾಜಿ ಕಾರ್ಪೊರೇಟರ್ ಪದ್ಮನಾಭ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ, FIR ದಾಖಲಾಗಿದೆ. ಮಾಜಿ ಕಾರ್ಪೊರೇಟರ್ ಪದ್ಮನಾಭ ವಿರುದ್ಧ FIR ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ರಾತ್ರಿ 11 ಗಂಟೆಗೆ ಅವ್ರು ಫೋನ್ ಮಾಡಿದ್ರಂತೆ ಗೋಪಾಲಯ್ಯನವರಿಗೆ, ಬಾಯಿಗೆ ಬಂದಂಗೆ ಬೈದ್ರಂತೆ. ಸೊ ಅದೆಲ್ಲ ವಿವರಗಳನ್ನು ಕೂಡ ಗೋಪಾಲಯ್ಯ ಇಟ್ಕೊಂಡಿದ್ದಾರೆ. ಅದಾದಮೇಲೆ ಅವರು ಹೋಗಿ ಕಂಪ್ಲೇಂಟ್ ಕೂಡ ಲಾಡ್ಜ್ ಮಾಡಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನನಗೆ ಬೈದು ಕೊಲೆ ಬೆದರಿಕೆ ಒಡ್ಡಿದ್ರು ಅನ್ನುವಂಥ ಆರೋಪ. ಹೀಗಾಗಿ ಮಧ್ಯರಾತ್ರಿನೇ ಇವರು ಹೋಗಿ ಕಂಪ್ಲೇಂಟ್ ಲಾಡ್ಜ್ ಮಾಡಿದರು. ಮಧ್ಯರಾತ್ರಿನೇ FIR ದಾಖಲಾಗಿದೆ. ಬನ್ನಿ, ಸ್ವತಃ ಗೋಪಾಲಯ್ಯನವರು ಇದ್ದಾರೆ. ಗೋಪಾಲಯ್ಯನವರೇ, ಏನಿದು ಕೊಲೆ ಬೆದರಿಕೆ? ನಿಮಗೆ ರಾತ್ರಿ ಕರೆ ಮಾಡಿ ಯಾಕೆ ಕರೆ ಮಾಡಿದ್ದು? ಏನ್ ಕತೆ ಇದು? ರಾತ್ರಿ 11 ಗಂಟೆ 1 ನಿಮಿಷದಲ್ಲಿ ಆ ನಂಬರ್ ಇಂದ ಕರೆ ಬರ್ತದೆ. ಪದ್ಮರಾಜ್ ನಂಬರ್ ಇಂದ ಪದ್ಮರಾಜ್ ಮಾತಾಡ್ತಾನೆ. ನಮ್ಗೆ ಹಣ ಬೇಕು ಅಂತಕ್ಕಂಥದ್ದು ನಾನ್ ಯಾವ್ದು ಹಣ ಕೊಡ್ಬೇಕಪ್ಪ ನಿನ್ಗೆ? ಇದನ್ನ ವಿಶ್ವೇಶ್ವರ ಸಜ್ಜನ್ ಬೇಲದ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ನಾನು ಇದು ಅಂತಕ್ಕಂಥದ್ದು ಕೇಳ್ತೀನಿ. ನೀ ಕೊಡದ ಹೋದ್ರೆ ನಿನ್ನ ಹವ್ಯಾಸ ಶಬ್ದ ಅದನ್ನ ನಾನು ಫೋನಲ್ಲಿ ಹೇಳಕ್ಕೆ ಸಾಧ್ಯ ಇಲ್ಲ. ಅಂತ ಕೆಟ್ಟ ಪದ ಉಪಯೋಗಿಸ್ತಾನೆ. ನಿನ್ಗೆ ನಿನ್ನ ಕುಟುಂಬಕ್ಕೆ ಏನ್ ಮಾಡ್ತೀನಿ ನೋಡು, ಹುಡುಗರು ಕಲ್ಸಿ ಅಂತಕ್ಕಂಥದ್ದ ಬೆದರಿಕೆ ಆಗ್ತಾನೆ. ಇದನ್ನ ಬೆದರಿಕೆ ಆಗ್ತಾನೆ. 6 ನಿಮಿಷ ಮಾತಾಡ್ತಾನೆ. ಕೊನೆಗೆ ನಾನೇ ಆ ಮಾತನ್ನ ಕೇಳಿಸ್ಕೊಳಕ್ಕಾಗದ ನಾನೇ ಕಟ್ ಮಾಡ್ತೀನಿ. ಅಲ್ಲ, ರೆಕಾರ್ಡ್ ಮಾಡ್ಕೊಂಡಿರ? ಅದನ್ನ ರೆಕಾರ್ಡ್ ಮಾಡ್ಕೊಂಡಿರಾ? ಇಲ್ಲ ಸರ್, ನಂದ್ರಲ್ಲಿ ರೆಕಾರ್ಡ್ ಇಲ್ಲ ಸರ್. ರೆಕಾರ್ಡು ಇಲ್ಲ, ನಾನು ಮಾಡಕ್ಕೂ ಬರಲ್ಲ. ಮಾಡಕ್ಕೂ ಬರೋದಿಲ್ಲ. ಅಲ್ಲ, ನಿಮಗೂ ಫೋನ್ ಮಾಡಿ, ಅಲ್ಲ ಗೋಪಾಲಯ್ಯನವ್ರೆ, ನಿಮಗೂ ಫೋನ್ ಮಾಡಿ ಹಂಗೆ ಬೈಯೋರಿದಾರೇನ್ರಿ? ಆಶ್ಚರ್ಯ ಆಗುತ್ತೆ ನನಗೆ. ಸರ್, ನನ್ನಂತವ್ರಿಗೂ ಬೇರೆಯವ್ರಿಗೂ ಬೈದಿದ್ದಾರೆ. ಬಹುಶಃ ಇದು ಕಂಪ್ಲೇಂಟ್ ಆದ್ಮೇಲೆ ಬೇರೆಯವರು ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಅನ್ಸ್ಕೊಂಡಿದ್ದೀನಿ. ನನಗಿಂತ ಮುಂಚೆ ಬೇರೆ ಶಾಸಕರಿಗೂ ಬೈದಿದ್ದಾನೆ. ಅನೇಕ ಶಾಸಕರಿಗೆ ಬೆದರಿಕೆ ಹಾಕಿದ್ದೆ, ನಾನು ಒಬ್ಬನಿಗಲ್ಲ. ಏನ್ ನಿಮಗೂ ಪದ್ಮನಾಭಂಗೂ ಏನು ಅಷ್ಟ ಕಷ್ಟನ? ಏನ್ ಕತೆ ಇದು? ಅಯ್ಯೋ, ನನ್ನ ಕುಟುಂಬದಿಂದ ಸಾಕಷ್ಟು ಸಹಾಯ ತಗೊಂಡವನೇ ಸರ್. ಅವ್ರ ಮಗಳು MBBS ಓದ್ತಕ್ಕಂತ ಸಂದರ್ಭದಲ್ಲಿ ಫೀಸ್ ನಾನೇ ಕಡಿಮೆ ಮಾಡ್ಕೊಟ್ಟಿದ್ದೀನಿ ಸ್ವಾಮೀಜಿಯವ್ರ ಹತ್ರ ಹೋಗಿ. ಆಮೇಲೆ ಅವ್ರ ಮಗಳಿಗೆ ಕೆಲಸ ಕೊಡ್ಸೋದ್ರಲ್ಲಿ ನಾನೇ ನಮ್ಮ ಮಿನಿಸ್ಟ್ರಿಗೆ ಹೇಳ್ಬಿಟ್ಟು ನನ್ನ ಸ್ನೇಹಿತನ ಮಗಳು ಅಂತ ಕೆಲಸ ಕೊಡ್ಸ್ಕೊಟ್ಟಿದ್ದೀನಿ. ಇದನ್ನ ನಾನೇ ವಾಲಂಟಿಯರ್ ಹೋಗಿ ಮಾಡ್ಬೇಕು, ನಮ್ ಕೈಲಾದ ಸಹಾಯ ಮಾಡ್ಬೇಕು ಅಂತಕ್ಕಂಥದ್ದು ಮಾಡಿದ್ದೀನಿ. ನೆನ್ನೆ ಆಡಿರೋ ಮಾತುಗಳು ಅವ್ರ ಕುಟುಂಬದಲ್ಲೂ ಅವ್ರು ಒಪ್ಪಲ್ಲ. ಅವ್ರ ಮಿಸ್ಸಸ್ ಆಗ್ಲಿ ಅವ್ರ ಮಗಳಾದಿ ಯಾರು ಒಪ್ಪೋದಿಲ್ಲ. ಸೊ ರಾತ್ರಿ ಕಂಪ್ಲೇಂಟ್ ಲಾಡ್ಜ್ ಮಾಡ್ಬಿಟ್ರಾ? ರಾತ್ರಿ ಕಂಪ್ಲೇಂಟ್ ಮಾಡಿದೀನಿ. ಈಗ ಸ್ಪೀಕರ್ ಅವ್ರಿಗೂ ಕೊಡ್ತೀನಿ, ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ, ಇದನ್ನ ವಿರೋಧ ಪಕ್ಷ ನಾಯಕರಿಗೂ ಕೊಡ್ತೀನಿ. ನಿದ್ದೆ ಎಲ್ಲ ಕೇಸ್ಗಳಾಗಿದೆ ಬಸವಣ್ಣ, ಇದರಲ್ಲಿ ಅವನ್ನ ಗಡಿಪಾರ್ ಮಾಡ್ಬೇಕು ಅಂತಕ್ಕಂಥದ್ದು ಒತ್ತಾಯ ಮಾಡ್ತೀನಿ. ಥ್ಯಾಂಕ್ ಯು ಗೋಪಾಲಯ್ಯ, ನಮ್ಮ ಜೊತೆ ಮಾತಾಡೋದಕ್ಕೆ.